ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗುತ್ತಿದ್ದಂತೆ ಹಂತ ಹಂತವಾಗಿ ಆದರೂ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಲು ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದು ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ವಿಜಯ್ ಬಿಳಿಯೆ ಆಗ್ರಹಿಸಿದರು. ಕಾರವಾರ ನಗರದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ವಿಜಯ ಬಿಳಿಯೆ ಅವರು, ಮಾರ್ಚ್ ನಂತರ ನಗರಸಭೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಸೂಲಿ ಮಾಡಿದೆ. ಆದರೆ ಗುತ್ತಿಗೆದಾರರಿಗೆ ಯಾವುದೇ ಪೇಮೆಂಟ್ ಮಾಡಿಲ್ಲ. ಪಿಡಬ್ಲ್ಯೂಡಿ ಕೂಡ ಬಹಳಷ್ಟು ಗುತ್ತಿಗೆದಾರರ ಬಿಲ್ ಬಾಕಿ ಇದೆ. ಹಂತ ಹಂತವಾಗಿ ಆದರೂ ಬಿಲ್ ಪಾವತಿಗೆ ಕ್ರಮ ವಹಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಕಷ್ಟ ಆಗ್ತಾ ಇದೆ, ಯಾರು ಬಿಲ್ ಕೊಡ್ತಾ ಇಲ್ಲ. ಆದ ಕಾರಣ ನಮ್ಮ ನ್ಯಾಯ ನಾವು ಬಿಡಲು ನಾವು ಎರಡು ಕಡೆ ಹೋಗಬೇಕಾಗ್ತದೆ, ಒಂದು ಕೋರ್ಟಿಗೆ ಮತ್ತು ಒಂದು ನಿಮ್ಮ ಮಾಧ್ಯಮದಲ್ಲಿ. ಆದ್ದರಿಂದ ನೀವು ನಮಗೆ ನ್ಯಾಯ ಕೊಡಬೇಕು ಅಂತ ನಾವು ನಮ್ಮ ಕಡೆ ಬಂದಿದ್ದೇವೆ. ಇವತ್ತು ನೋಡಿ, ನಗರಸಭೆಯಲ್ಲಿ ಬಹಳಷ್ಟು 2-3 ವರ್ಷದಿಂದ ನಮ್ಮ ಬಿಲ್ಲು ಬಾಕಿ ಇದೆ. ಅವರು ಹಂತ ಹಂತವಾಗಿ ಹೋಗಿ ನಮ್ಮ ಇದ್ದರು, ನಮ್ಮ ಗಂಗೂಬಾಯಿ ಮಾರ್ಗಲ್ ಡಿ ಸಿ ಅವರು ಇದ್ದಾಗ ಅವರು ಒಬ್ಬ ಮುನ್ಸಿಪಾಲ್ಟಿಯವರು ಜವಾಬ್ದಾರಿ ಇದ್ದರು. ಆವಾಗ ಅವರು ನಮಗೆ ಹಂತ ಹಂತವಾಗಿ ದುಡ್ಡು ಕೊಡ್ತೇನೆ ಅಂತೇಳಿ ನಮಗೆ ಎಲ್ಲರಿಗೆ ಬಿಲ್ ಕೊಡ್ತೇನೆ ಅಂತೇಳಿ ಹೇಳಿದರು. ಆದರೆ ಅವರು ಹೋದ ಮೇಲೆ ನಮಗೆ ಇವರು ಬಿಲ್ಲನ್ನೇ ಕೊಡಲಿಲ್ಲ. ಭಾಳ ಗುತ್ತಿಗೆದಾರರು ಬಿಲ್ಲಿಗೋಸ್ಕರ ದಿವಸ ನಾವು ಹೋಗಿ ಅವರಿಗೆ ಕೇಳ್ತಾ ಇದ್ದೇವೆ. ಈಗ ಏನಾಗಿದೆ ಅಂದರೆ, ಪ್ರತಿ ವರ್ಷದಂತೆ ನಗರಸಭೆಯಲ್ಲಿ ನಮ್ಮ ಟ್ಯಾಕ್ಸ್ಗಳು ಜಮಾ ಆಗ್ತವೆ. ಏಪ್ರಿಲ್ ತಿಂಗಳಲ್ಲಿ ಟ್ಯಾಕ್ಸ್ ತುಂಬಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಈಗ ಕಡಿಮೆ ಅಂದರೆ ಒಂದು 4-5 ಕೋಟಿ ನಮ್ಮ ಬಿಲ್ ನಮ್ಮ ಟ್ಯಾಕ್ಸನ್ನು ಜಮಾ ಆಗ್ತದೆ. ಆದರೆ ಆ ಟ್ಯಾಕ್ಸ್ ಜಮಾ ಆದ ಮೇಲೆ ನಮಗೆ ಅವರು ಸ್ವಲ್ಪ ಆದರೂ ಕೊಡಬೇಕಾಗಿತ್ತು. ಆದರೆ ಇನ್ನೂ ತನಕ ಅವರು ನಮಗೆ ಕೊಡಲಿಲ್ಲ. ಅದು ಯಾಕೆ ಕೊಡಲಿಲ್ಲ, ಅದರ ಕಾರಣ ಏನು ಅಂತ ನಮಗೆ ಇನ್ನೂ ಗೊತ್ತಾಗ್ತಿಲ್ಲ. ಅದೇ ರೀತಿ ಪಿಡಬ್ಲ್ಯೂಡಿಯಲ್ಲೂ ಹಾಗೆ ಭಾಳ ಗುತ್ತಿಗೆದಾರರಿಗೆ ಇವತ್ತಿನವರೆಗೆ ಅವರು ಬಿಲ್ ಕೊಡ್ತಾ ಇಲ್ಲ. LOC ಬರಲಿಲ್ಲ, ಅದು ಬರಲಿಲ್ಲ ಅಂತೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಆದಷ್ಟು ಬೇಗನೆ ನಮಗೆ ಬಿಲ್ ಕೊಡಬೇಕು ಅಂತ ನಾನು ಇವತ್ತು ಮಾಧ್ಯಮದ ಜೊತೆ. ಸಂಘದ ನಿಕಟಪೂರ್ವ ಅಧ್ಯಕ್ಷ ಮಾಧವ ನಾಯಕ್ ಮಾತನಾಡಿ, ಹೊಸ ಸರ್ಕಾರ ಬಂದ ಮೇಲಾದರೂ ಕೆಲಸ ಸಿಗುವ ನಿರೀಕ್ಷೆ ಇತ್ತು. ಆದರೆ ಹಿಂದೆ ಅವೈಜ್ಞಾನಿಕವಾಗಿ ಕರೆದ ಸಾವಿರಾರು ಕೋಟಿ ಕಾಮಗಾರಿಗಳನ್ನೇ ಸರಿಪಡಿಸಲು ಸರ್ಕಾರದ ಬಳಿ ಆಗುತ್ತಿಲ್ಲ. ಇನ್ನು ಹೊಸ ಕೆಲಸಗಳು ಬಂದು ಅವುಗಳನ್ನು ಮಾಡುವಷ್ಟರಲ್ಲಿ ಗುತ್ತಿಗೆದಾರರ ಯಂತ್ರೋಪಕರಣಗಳು ತುಕ್ಕು ಹಿಡಿದು ಹಾಳಾಗಿರುತ್ತವೆ. ಹೀಗಾಗಿ ಕೆಲವು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡರೆ ಅನಾರೋಗ್ಯಕ್ಕೆ ತುತ್ತಾಗಿ ನಮ್ಮ ಜಿಲ್ಲೆಯವರೇ ಹಲವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೆಲವರು ಸಾವನ್ನಪ್ಪಿದ್ದಾರೆ. ಭ್ರಷ್ಟಾಚಾರ ಎನ್ನುವುದು ಎಲ್ಲ ರಂಗದಲ್ಲೂ ತುಂಬಿ ತುಳುಕುತ್ತಿದೆ. ಯಾವುದೇ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರ ಪರ್ಸೆಂಟೇಜ್ ವ್ಯವಸ್ಥೆ ನಡೆದುಕೊಂಡು ಬರುತ್ತಿದೆ. ಒಂದು ಸರ್ಕಾರದಿಂದ ಇನ್ನೊಂದು ಸರ್ಕಾರಕ್ಕೆ ಪ್ರಮಾಣ ಭಿನ್ನವಾಗಿದೆ ಅಷ್ಟೇ. ಆದರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ಸಂಪೂರ್ಣ ನಿರ್ನಾಮವಾಗದಿದ್ದರೂ ಒಂದು ಹಂತದವರೆಗಾದರೂ ಕಡಿಮೆ ಮಾಡುವ ಕೆಲಸ ಸರ್ಕಾರದಿಂದ ಆಗಲಿ ಎಂದು ಈ ವೇದಿಕೆಯ ಮುಖಾಂತರ ಮನವಿ ಮಾಡುವುದಾಗಿ ತಿಳಿಸಿದರು. ಭ್ರಷ್ಟಾಚಾರದ ಆರೋಪ ಮಾಡಿದ್ದೆ. ಅದು ನಾನು ಈ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿ ನಾನು ಮಾಡಬೇಕಾದ ಕೆಲಸವನ್ನು ನಾನು ಮಾಡಿದ್ದೇನೆ ಹೊರತು ಯಾವುದೇ ನನಗೆ ವೈಯಕ್ತಿಕ ದ್ವೇಷ ಅವರ ಮೇಲೆ ಇಲ್ಲ. ಇದು ಅವರು ವೈಯಕ್ತಿಕವಾಗಿ ತಿಳ್ಕೊಂಡ್ರೆ ನಾನೇನು ಮಾಡಲಿಕ್ಕಾಗೋದಿಲ್ಲ. ಈಗ ನಾನು ಕೋರ್ಟಿಗೆ ಹೋಗ್ತಾ ಬರ್ತಾ ಇದ್ದೇನೆ. ನನ್ನ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ಅವರು ಭಾಳಷ್ಟು ಕಡೆ ಹೇಳಿದ್ದಾರೆ ನಮ್ಮ ಡಿಫಾಮೇಷನ್ ಕೇಸ್. ಹೌದು, ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ. ನಾನು ಯಾವುದೋ ಡಿಫಾಮೇಟರಿ ಆಗುವಂಥ, ಮಾನಹಾನಿ ಆಗುವಂಥ, ಅವರಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ. ಅದು ನಾನು ಯಾವುದೇ ದಾಖಲೆ ಇಲ್ಲದೇನೂ ನಾನು ಏನೂ ಹೇಳಿಲ್ಲ. ಡಾಕ್ಯುಮೆಂಟ್ಸನ್ನು ನಾನು ಹೇಳಿದ್ದೇನೆ. ಅದು ಕೋರ್ಟ್ನಲ್ಲಿ ಪ್ರೂವ್ ಮಾಡಲಿಕ್ಕೆ ನಾನು ಸಮರ್ಥ ಇದ್ದೇನೆ. ಆದರೆ ಇದು ಅಷ್ಟಕ್ಕೆ ಸೀಮಿತ ಆಗಿರಲಿ, ವೈಯಕ್ತಿಕ ದ್ವೇಷ ಬೇಡ ಅಂತ ಹೇಳಿ ನನ್ನ ಇನ್ನೆಲ್ಲ ಸಹಕಾರ, ನಿಮ್ಮ ಪತ್ರಕರ್ತರು ಎಲ್ಲರೂ ಸಹಕಾರ ನಮಗೆ ಕೊಟ್ಟಿದ್ದೀರಿ. ಯಾವ ಹಂತದಲ್ಲೂ ಸಹಿತ ಪ್ರತಿಭಟನೆ ಮಾಡಿದಾಗಿರ್ಬೋದು, ಪ್ರೆಸ್ ಮೀಟ್ ಮಾಡಿದಾಗಿರ್ಬೋದು, ಯಾವುದೇ ಒಂದು ಮನವಿ ಕೊಡಬೇಕಾಗಿರ್ಬೋದು, ಎಲ್ಲ ಹಂತದಲ್ಲೂ ನೀವೆಲ್ಲ ನನಗೆ ಸಹಕಾರ ಮಾಡಿದ್ದೀನಿ. ಇದೇ ಸಹಕಾರ ಮುಂದೆ ಇರಲಿ ಅಂತ ಹೇಳಿ ನಾನು ನನ್ನ ಅಧ್ಯಕ್ಷೀಯ ಹುದ್ದೆಯಿಂದ ನಿರ್ಗಮನಾಗಿ ಇವತ್ತು ನಮ್ಮ ವಿಜಯ್ಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಇವರು ಭಾಳ ಕ್ವಾಲಿಫೈಡ್ ಆಗಿದ್ದಂತಹ ಮತ್ತು ಅವ್ರದ್ದು ಒಂದು ಸಂಸ್ಥೆ ಇದೆ.
ಪತ್ರಿಕಾಗೋಷ್ಠಿಯಲ್ಲಿ ಗುತ್ತಿಗೆದಾರ ಉದಯ ನಾಯ್ಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರವಾರ ತಾಲೂಕು ಸಿವಿಲ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ವಿಜಯ ಬಿಳಿಯೆ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಪ್ರೀತಂ ಮಾಸೂರ್ಕರ್, ಛತ್ರಪತಿ ಮಾಳಸೇಕರ್, ಕಾರ್ಯದರ್ಶಿಯಾಗಿ ಶುಭಂ ಕಳಸ್, ಸಹ ಕಾರ್ಯದರ್ಶಿಯಾಗಿ ಸಂತೋಷ್ ಸೈಲ್ ಹಾಗೂ ಖಜಾಂಚಿಯಾಗಿ ಸತೀಶ್ ವಿಠೋಬಾ ನಾಯ್ಕ್ ಸೇರಿದಂತೆ 21 ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿತ್ತು. ಒಂದು ತಂಡ, ಅದರಲ್ಲಿ ಅತಿ ಚಿಕ್ಕ ವಯಸ್ಸಿನ ಒಂದು ಗುತ್ತಿಗೆದಾರ ಅಂದ್ರೆ ಬಹುಶಃ ನಾನೇ ಇರಬೇಕು ಅನ್ಕೊಳ್ತೀನಿ. ಇದಕ್ಕೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಈ ಸಂಘಟಕರು ನನ್ನ ಹೆಗಲ ಮೇಲೆ ಇಟ್ಬಿಟ್ಟಿದ್ದಾರೆ, ಒಂದು ಕಾರ್ಯಕಾರಿಣಿ ಸಮಿತಿಯ ಒಂದು ಸೆಕ್ರೆಟರಿ ಆಗಿ. ಸೊ ಅವರಿಗೂ ನಾನು ಯಾವುದೇ ರೀತಿಯ ಒಂದು ಮನವೊಲಿಸದೆ ಬರುವಂತ ನನ್ನ ಅವಧಿಯಲ್ಲಿ ಅಚ್ಚುಕಟ್ಟಾಗಿ ಒಂದು ಕಾರ್ಯನಿರ್ವಹಿಸ್ತೀನಿ ಮತ್ತು ಯಾವುದೇ ರೀತಿಯ ಒಂದು ಇದರಲ್ಲಿ ಸಮಸ್ಯೆ ಬರದಂತೆ ನೋಡ್ಕೊಳ್ತೀನಿ ಅಂತ ಹೇಳ್ತಾ, ನನ್ನ ಮಾಹಿತಿಗೆ ಬಂದಂತೆ ಒಂದು ಪತ್ರಿಕಾ ಪ್ರಕಟಣೆಗಾಗಿ ಈಗಾಗಲೇ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಾಧವನಾಯ್ಕರು ತಮ್ಮ ಮುನ್ಮೆ ಹೇಳಿದ್ದಾರೆ. ನಾನು ಒಂದ್ಸತಿ ಒಂದು 21 ಜನರ ಕಮಿಟಿ ಹೆಸರನ್ನ ಓದಿ ಹೇಳ್ತೀನಿ, ಒಂದು ತಮ್ಮ ಗಮನಕ್ಕಾಗಿ. ಉದಯ ನಾಯ್ಕ್, ಅನಿಲ್ ಮಾಳ್ಸೇಕರ್, ದೀಪಕ್ ಕುಡಾಳ್ಕರ್, ಉದಯ ಕಲ್ಗುಟ್ಕರ್, ಮನೋಜ್ ನಾಯ್ಕ್, ಸಿದ್ಧಾರ್ಥ್ ನಾಯ್ಕ್, ರಾಮು ಜೋಶಿ ಇದ್ರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.